ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ಬಿ ರಮನಾಥ್ ರೈ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಗಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವೇ ಈ ದೇಶಕ್ಕೆ ಮೊದಲು ಮಹಿಳಾ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳನ್ನ ನೀಡಿದ ಪಕ್ಷವಾಗಿದ್ದು, ಆರಂಭದಿಂದಲೂ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ. ಇದೀಗ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮಹಿಳೆಯರ ವಿರೋಧಿ ಎಂಬ ಭಾವನೆ ಮೂಡಿಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ ಅವರು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಷಯದಲ್ಲಿ ಬಿಜೆಪಿ ಮೊದಲಿಗೆ ವಿರೋಧ ವ್ಯಕ್ತಪಡಿಸಿತ್ತು. ಬಳಿಕ ಪಿವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆ ಜಾರಿಗೆ ಬಂದಿತು ಎಂದು ವಿವರಿಸಿದ್ದಾರೆ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಆದರೆ ಬಿಜೆಪಿ ಸರ್ಕಾರಕ್ಕೆ ಮಹಿಳೆಯರ ಅಭಿವೃದ್ಧಿಯ ಮೇಲಿನ ನಿಜವಾದ ಆಸಕ್ತಿ ಕಾಣುವುದಿಲ್ಲ ಎಂದು ಅವರು ಟೀಕಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗೇರು ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ, ಕಾಂಗ್ರೆಸ್ ಮುಖಂಡರಾದ ಶುಭೋದಯ ಆಳ್ವ ಅಪ್ಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಿಳಾ ಮೀಸಲಾತಿಗೆ ಯಾರು ಕೂಡ ವಿರೋಧ ಇಲ್ಲ. ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಅದನ್ನ ಮಾಡಬೇಕು ಅಂತ ಹೇಳ್ತಾ ಬಂದಿರತಕ್ಕಂಥ ಒಂದು ಪಕ್ಷ. ಪ್ರಥಮ ಪ್ರಧಾನಮಂತ್ರಿಯನ್ನು ಕೊಟ್ಟ ಪಕ್ಷ, ಪ್ರಥಮ ರಾಷ್ಟ್ರಪತಿಯನ್ನು ಕೊಟ್ಟ ಪಕ್ಷ, ಪ್ರಥಮ ಸ್ಪೀಕರ್ ಕೊಟ್ಟಿರ್ತಕ್ಕಂಥ ಪಕ್ಷ, ದೇಶದಲ್ಲಿ ಪ್ರಥಮ ಮುಖ್ಯಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಚೇರ್ಪರ್ಸನ್ ಆಗಿ ಮಹಿಳೆಯೊಬ್ಬರಿದ್ದು ಪಕ್ಷದ ಅಧ್ಯಕ್ಷ ಮಹಿಳೆಯೊಬ್ಬರಿದ್ದಂಥ ಒಂದು ಪಕ್ಷ. ಯಾವತ್ತೂ ಕೂಡ ಪಕ್ಷ ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ಹೇಳೋದಕ್ಕೆ ಬೇರೆ ಅರ್ಥ ಬೇಕಾಗಿಲ್ಲ. ಇವರು ಪಕ್ಷದಲ್ಲಿ ಒಬ್ಬರು ಅಧ್ಯಕ್ಷ ಆಗಿದ್ದಾರ ಅಂತ ಕೇಳಬೇಕು, ಇವರು ಪ್ರಧಾನಮಂತ್ರಿ ಆಗಿದ್ದಾರ ಮಹಿಳೆ ಅಂತ ಕೇಳಬೇಕು. ನಾನು ಅದನ್ನೇ ಹೇಳ್ತಾ ಇಲ್ಲ. ಆದರೆ ಇವತ್ತು 128ನೇ ತಿದ್ದುಪಡಿ ಇವತ್ತು ಬಹುಶಃ 23ನೇ 3 ವರ್ಷಗಳ ಹಿಂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಬಹುಶಃ ಮಹಿಳಾ ಮೀಸಲಾತಿ. ಅದನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಒತ್ತಡ, ಕಾಂಗ್ರೆಸ್ ಒತ್ತಡ ಮಾಡ್ತಾ ಇತ್ತು. ಆದರೆ ಈಗ ಡಿಲಿಮಿಟೇಷನ್ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಿಗೆ ತೊಂದರೆ ಆಗುತ್ತೆ, ಪ್ರಮುಖವಾಗಿ ಕರ್ನಾಟಕ ರಾಜ್ಯಕ್ಕೆ ತೊಂದರೆ ಆಗುತ್ತೆ, ಸಂಖ್ಯಾಬಲ ಕಡಿಮೆ ಆಗುತ್ತೆ. ಅದನ್ನು ಅಂಕಿಅಂಶ ಪ್ರಕಾರವಾಗಿ ನಮ್ಮ ವಿಪಕ್ಷಗಳು ಹೇಳ್ತಾ ಬಂದಾಗ ಬಹುಶಃ ಮಹಿಳೆಯರ ಸೆರಗಿನ ಒಳಗಡೆ ಕೂತು ಬಹುಶಃ ಈ ಡಿಲಿಮಿಟೇಷನ್ ಇದನ್ನ ಕ್ಷೇತ್ರ ಪಡೆಯುವ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಲಿಕ್ಕೆ ಇವರು ಕೈಗೊಂಡಂಥ ಒಂದು ದಾರಿ.